ಇವತ್ತು ಪನ್ನೀರ್ ಮಸಾಲ ಗ್ರೇವಿನ ಮಾಡ್ತಾ ಇದ್ದೀನಿ ಚಪಾತಿಗೋಸ್ಕರ. ಮಕ್ಕಳಿಗೆ ಅಂತ ಸ್ವಲ್ಪ ಟೇಸ್ಟಿಯಾಗಿರಲಿ ಅಂತ ಪನ್ನೀರ್ ಮಸಾಲ ಮಾಡ್ತಾ ಇದ್ದೀನಿ. ಹೆಂಗೆ ಮಾಡ್ತೀನಿ ತೋರಿಸ್ತೀನಿ ಬನ್ನಿ. ಫಸ್ಟು ನಾನು ಚಪಾತಿ ಹಿಟ್ಟನ್ನ ನೆನೆ ಇಟ್ಬಿಟ್ಟೆ. ಅಂದರೆ ಅದನ್ನು ಫ್ರೈ ಮಾಡ್ಕೋಬೇಕಲ್ವಾ, ನಾನು ಮಸಾಲ ಮಾಡಬೇಕಲ್ವಾ, ಸೊ ಅಷ್ಟರೊಳಗೆ ಅದು ನೆನೆಯುತ್ತೆ ಹಿಟ್ಟು ಅಂತ ನಾನು ಮಾಡಿರೋದು. ಎಣ್ಣೆ ಹಾಕೊಂಡಿದ್ದೀನಿ. ನಾನು ಎಲ್ಲ ಇರಲೇಬೇಕು ಅಂತೇನಿಲ್ಲ, ಏನಿರ್ತೈತೋ ಅದ್ರಾಗ ಮಾಡ್ಬಿಡ್ತೀನಿ. ಸೊ ನಾನಿವಾಗ ಸೋಪಿಂಗ್ ಕಾಳು ತಡಿ ಫ್ರೈ ಮಾಡೋದು ಫಸ್ಟ್ ಇದನ್ನು ತಗೊಬಿಡ್ತೀನಿ. ಇವಾಗ ನಾನು ಕೆಲವೊಂದು ಮಸಾಲ ಐಟಮ್ಸ್ನ ಹಾಕ್ತಾಯಿದ್ದೀನಿ. ಹಾಗೆ ಈರುಳ್ಳಿ ಕೂಡ ಹಾಕ್ತೀನಿ. ಅದು ತವಾ ಸ್ಟೀಲಿಂಗ್ ಅಲ್ವಾ, ಸೊ ಬೇಗ ಇದಾಗ್ಬಿಡ್ತೈತಿ. ನೋಡಿ ಈ ಥರ ಫ್ರೈ ಮಾಡ್ಕೊಳ್ತೀನಿ. ಬೇಗ ಸ್ಟೀಲಿಂಗ್ ಅಲ್ವಾ, ಕಪ್ಪಾಗಿಬಿಡುತ್ತೆ. ಹಾಗೆ ಸ್ವಲ್ಪ ಖಾರದ ಪುಡಿನ ಹಾಕ್ತಾ ಇದ್ದೀನಿ, ಖಾರದ ಪುಡಿ. ಮತ್ತು ಸ್ವಲ್ಪ ಫ್ರೈ ಆದಮೇಲೆ ಅದು ಟೊಮೊಟೊ ಹಾಕತ್ತೀನಿ. ಒಂದು 2 ಟೊಮೊಟೊ ಹಾಕ್ಕೊಂಡಿದ್ದೆ. ಇದು ಹೆಂಗೆ ಮಾಡ್ತಾರೆ ಅಂತಂದರೆ, ಕೆಲವೊಬ್ಬರು ಬರೀ ಟೊಮೊಟೊ ಅಷ್ಟೇ ಫ್ರೈ ಮಾಡ್ಕೊಂಡು ಉಳ್ಳಾಗಡ್ಡಿ ಅದನ್ನು ಒಗ್ಗರಣೆ ಕೊಟ್ಟು ಅದನ್ನು ಹಾಕ್ಬಿಡ್ತಾರೆ. ಹಂಗೂ ಕೂಡ ಮಾಡ್ಬೋದು, ಅದು ಫಾಸ್ಟಾಗಿ ಆಗ್ತೈತಿ. ಲೈಟಾಗಿ ಸ್ವಲ್ಪ ಫ್ರೈ ಆದರೆ ಸಾಕಿದ್ದು ಇದನ್ನ ತಗೊಂಡ್ಬಿಡ್ತೀನಿ. ಅದೇ ಬಾಣಲಿ ತುಪ್ಪ ಹಾಕ್ಕೊಂಡಿನಿ. ನಾನಿದು ಪನ್ನೀರ್ದು ಈ ಥರ ತರಿಸಿದ್ದೆ ನಾನು ಪನ್ನೀರನ್ನು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನಮಗಿಷ್ಟು ಸಾಕು, ಒಂದು ಹಾಫ್ ತೊಗೊಂಡಿನಿ ಅಷ್ಟೇ. ಇದು ಎಣ್ಣೆ ಹಾಕಿ ಕೂಡ ಫ್ರೈ ಮಾಡ್ಬೋದು, ಇಲ್ಲ ತುಪ್ಪನಾದರೂ ಹಾಕಿ ಫ್ರೈ ಮಾಡ್ಬೋದು. ಅದು ತುಪ್ಪ ಭಾಳ ದಿನ ಆಯಿತು ತೊಗೊಂಬಂದು ನಮ್ಮ ಮನೆಯವ್ರು ಬೈತಾರೆ ಖಾಲಿ ಮಾಡಿಲ್ಲ ಅಂತಂದರೆ. ಅದಕ್ಕೆ ತುಪ್ಪ ಹಾಕಿ ಫ್ರೈ ಮಾಡಕತ್ತೀನಿ, ಖಾಲಿ ಆಗಿಬಿಡ್ತಲ್ಲ ಹಿಂಗು. ಇದು ಫ್ರೈ ಆಗೋಷ್ಟರಲ್ಲಿ ನಾವು ಇದನ್ನು ರುಬ್ಕೊಂಬಿಡೋಣ, ಆಯಿತಾ? ಇದು ಮಸಾಲ ರುಬ್ಕೊಂಬಿಡೋಣ, ಆಯಿತಾ? ಇದು ಮಸಾಲಾನ ರುಬ್ಕೊಂಡ್ಬಿಡ್ತೀನಿ, ಆಯಿತಾ? ಟೊಮೊಟೊ ಅದನ್ನು ಇದು ಕ್ಯಾಪ್ ಕಾಣಿಸ್ತಾ ಇದೆಯಾ ಹೆಂಗಿದೆ ಅಂತ? ಇದು ಒಡೆದೋಗಿತ್ತು ಕ್ಯಾಪು. ನಮ್ಮ ಮನೆಯವರು ರೇಡಿಯಂ ಸ್ಟಿಕ್ಕರ್ ಕೆಲಸ ಮಾಡ್ತಾರಲ್ಲ, ಅದನ್ನು ಅಂಟಿಸಿ ಸರಿ ಮಾಡಿಕೊಟ್ಟಾರ. ಇದು ನೋಡಿ ಪನ್ನೀರೆಲ್ಲ ಫ್ರೈ ಆಗೈತಿ, ಆಯಿತಾ? ಪನ್ನೀರೆಲ್ಲ ಫ್ರೈ ಆದಮೇಲೆ ನಾನೇನು ಮಾಡ್ತೀನಿ, ಅದನ್ನು ಒಗ್ಗರಣೆ ಕೊಡೋದು ಹಂಗೆ ಮಾಡಲ್ಲ. ಯಾಕಂದರೆ ಆಲ್ರೆಡಿ ನಾನು ಅದು ಒಗ್ಗರಣೆ ಹಾಕಿ ಮಸಾಲ ರುಬ್ಕೊಂಡಿದ್ದಲ್ವಾ, ಸೊ ಅದಕ್ಕೆ ಹಂಗೆ ಹಾಕ್ತೀನಿ. ನಾನಿವಾಗ ಮಸಾಲ ಹಾಕಿದೆ, ಅದಕ್ಕೆ ರುಬ್ಕೊಂಡಿದ್ದಲ್ವ ಆ ಮಸಾಲ ಹಾಕಿದೆ. ಸೊ ಅದು ಏನಾಗುತ್ತೆ, ಸ್ವಲ್ಪ ಫುಲ್ಲು ಗ್ರೇವಿ ಥರ ಆಯ್ತಲ್ಲ, ಅದಕ್ಕೆ ನಾನು ಈ ಮಿಕ್ಸಿ ಒಳಗೆ ನೀರು ಹಾಕ್ತೀನಿ. ತೊಳೆದ್ಬಿಟ್ಟು ಅದನ್ನೇ ನಾನು ನೀರನ್ನು ಅದಕ್ಕೆ ಹಾಕ್ತಾಯಿದ್ದೀನಿ, ಈ ಥರ, ಆಯಿತಾ? ಹಾಕ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ. ಹಾಗೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಅದೇ ರೆಡಿಮೇಡ್ ತಂದುಬಿಟ್ಟಿದ್ರಾ, ಅದಕ್ಕೆ ಒಂದು 10 ನಿಮಿಷ ಅದು ಸ್ವಲ್ಪ ಕುದೀಲಿ, ಎಲ್ಲದು ಕುದಿಯಕ್ಕೆ ಬಿಟ್ಬಿಡೋಣ, ಆಯಿತಾ? ಏನಾದರೂ ಮುಚ್ಚಿಬಿಡ್ತೀನಿ, ಅದಕ್ಕೆ ಪ್ಲೇಟ್ನ ಕ್ಲೋಸ್ ಮಾಡಿಬಿಡ್ತೀನಿ, ಆಯಿತಾ? ಈ ಥರ ಕ್ಲೋಸ್ ಮಾಡಿಬಿಟ್ಟೆ. ಇವಾಗ ನಾನು ಚಪಾತಿ ಉದ್ಕೋಬೇಕು, ಆದರೆ ನಮ್ಮ ಮನೆಗೆ ಸ್ವಲ್ಪ ಹಿಂಗಾಗೈತಾ, ಪದೇ ಇದನ್ನು ಬಡ್ಕೊಬೇಕು. ಹಿಂಗೈತಪ್ಪ, ಹಿಂಗಿಟ್ಟು ಹೆಂಗೆ ರೆಡಿ ಮಾಡ್ಕೋಬೇಕು ನಾವು ಇದನ್ನು. ರೆಡಿ ಆಯ್ತು, ನಮ್ಮ ಮಣಿ ರೆಡಿ ಆಯ್ತು. ಸೊ ಇವಾಗ ಇದು ಹಿಟ್ಟು ರೆಡಿ ಆಯ್ತಾ? ನಾನು ಆವಾಗಲೇ ನೆನೆಸಿಟ್ಟಿದ್ನಲ್ಲ, ನೆಂದೈತಿ. ಅದು ಗ್ರೇವಿ ರೆಡಿ ಆಗೋಷ್ಟ್ರೆ ನಾನು ಇದನ್ನು ಉದ್ಕೊಂಡ್ಬಿಡ್ತೀನಿ. ಮೊಗ್ಗಣಗತ್ತೆ ಅಕ್ಕ. ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಓಕೆ. ಇದು ಕಲರ್ ಒಂಥರ ಬರಕತ್ತದ ನನ್ನ ಕ್ಯಾಮ್ರಾ, ಬಟ್ ಇಲ್ಲಿ ಕಲರ್ ಭಾಳ ಚೆನ್ನಾಗೈತದು. ಇದ್ರೊಳಗೆ ಕಲರ್ ಹಿಂಗೆ ಬರಕತ್ತೈತಿ, ಡಿಮ್ ಕಲರ್ ಕಾಣಕತ್ತೈತಿ ನನಗೆ.
ನನ್ನ ಚಪಾತಿ ಈ ಥರ ರೌಂಡಾಗಿರ್ತದೆ. ನಾನು ಪರವಾಗಿಲ್ಲ ಚೆನ್ನಾಗೇ ಚಪಾತಿ ಉತ್ತೀನಿ, ರೊಟ್ಟಿ ಚೆನ್ನಾಗೇ ಮಾಡ್ತೀನಿ. ಇದು ಏನಂತಂದರೆ ಇವಾಗ ಕೊತ್ತಂಬರಿ ಹಾಕಿದ್ದಲ್ಲ, ಕೈಯಾಗ ಸ್ವಲ್ಪ ಕೊತ್ತಂಬರಿ ಇತ್ತು, ಅದನ್ನೇ ಹಿಂಗೆ ಬಡ್ದ್ಬಿಟ್ಟೆ ಅಷ್ಟೇ. ಹೆಂಗೆ ಇವಾಗ ಚಪಾತಿ ಮಾಡೋಕೆ ತವ ಇಡ್ತೀನಿ, ಚಪಾತಿ ಮಾಡಬೇಕು. ಕೈ ಇಟ್ಟು ನೋಡ್ಲೇ ಚಪಾತಿ ರೆಡಿ ಮಾಡ್ಕೊಂತೀನಿ ನಾನು. ಇವಾಗ ಚಪಾತಿ ಮಾಡಿದ್ರೆ ಮುಗೀತು. ಗ್ರೇವಿ ಕೂಡ ರೆಡಿ ಐತಿ. ಅದನ್ನು ಒಂದು ಬೌಲ್ನಾಗ ಹಾಕ್ಕೊಂಡು ಹೋಗ್ತೀನಿ. ಚಪಾತಿ ನೋಡ್ರಿ, ಚಪಾತಿ ರೆಡಿ. ಹೀಗೆ ಮಿಕ್ಸಿ ಮೇಲೆ ಇಟ್ಕೊತೀನಿ. ಇದನ್ನ ಒಂದು ಗ್ರೇವಿ ಎಲ್ಲ ಒಂದು ಬೌಲಲ್ಲಿ ತೆಗ್ದಿಟ್ಟಿನಿ. ಒಂದು ಬೌಲ್ ಒಳಗೆ ತೊಗೊಂಡೀನಿ. ಇದನ್ನು ಒಂದು ಬೌಲ್ ಒಳಗೆ ಹಾಕ್ಕೊಂಡಿನಿ. ನಾನು ಈಗ ಊಟ ಮಾಡೋಕೆ ಹೋಗ್ಬೇಕಲ್ಲ, ಅದಕ್ಕೆ. ಅದು ಏನಂದರೆ ಅಲ್ಲೇ ಅನ್ನ ಸಾಂಬಾರು ರೆಡಿ ಐತಿ. ಒಂದೆರಡೆರಡು ಚಪಾತಿ ತಿನ್ನೋಣ ಅಂತ. ಫೋಟೋಕ್ಕಾದ್ರೆ ಕ್ಲಿಯರ್ ಬರ್ತೈತಿ, ಹಿಂಗೆ ವಿಡಿಯೋ ಹಿಡಿದ್ರೆ ಇದು ರಾತ್ರಿ ಎಲ್ಲ ಹಿಂಗೆ ನೋಡು. ಚಪಾತಿ ಈಗ ಇಷ್ಟ ಆದವು, ಇನ್ನೊಂದೆರಡು ಅದಾವು ಬೇಯಿಸವು. ಅದಾದ್ರೆ ಮುಗೀತು, ಉಂಡ್ಬಿಡೋದ ಸೀದಾ. ನೋಡ್ರಿ ಎಲ್ಲ ರೆಡಿ ಆಯ್ತು. ಇದು ಗ್ರೇವಿ, ಚಪಾತಿ ಆ ತಟ್ಟೆ ಇಟ್ಕೊಂಡಿನಿ, ಎಲ್ಲ ನೀರು ಇಟ್ಕೊಂಡಿನಿ, ಸಾಂಬಾರು, ಅನ್ನ ಎಲ್ಲ ಕೂಡ ರೆಡಿ ಐತಿ. ಇವಾಗ ಏನೆಲ್ಲರೂ ಕುತ್ಕೊಂಡು ಊಟ ಮಾಡೋದಷ್ಟೇ. ನಿಮ್ಗೇನಾದರೂ ನಾನು ಮಾಡಿದ ಗ್ರೇವಿ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡ್ರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ, ಆಯಿತಾ? ಥ್ಯಾಂಕ್ ಯು.